ನಿಮ್ಮಿಬ್ರು ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗಿದೆ. ನಿಮ್ ತಾಯಿಯವ್ರದ್ದು ವೆಡ್ಡಿಂಗ್ ಸ್ಯಾರಿನ ನೀವು ಮದ್ವೆ ಸೀರೆನ ಅವ್ರಿಗೆ ಕೊಟ್ಟಿದ್ರಿ, ಫುಲ್ ರೆಡಿ ಎಲ್ಲ ಮಾಡಿದ್ರಿ. ಯಾಕೆ ಕೊಟ್ಟೆ ಅಂದ್ರೆ ಯಾರೂನು ಆತರ ಕೊಡಲ್ಲ. ನನ್ ಬಗ್ಗೆ ನಾನು ಹೇಳ್ಕೊಂತಿಲ್ಲ, ಯಾರೂನು ಆತರ ಕೊಡಲ್ಲ. ಕೊಟ್ಟಿದ್ದೀನಿ ಅಂದ್ರೆ ಗ್ರೇಟ್ ಅಂತಾನು ಅಲ್ಲ, ಆ ಬಾಂಡಿಂಗ್ ನಮ್ಮ ಹತ್ರ ಇತ್ತು. ಅಮ್ಮು ಅಲ್ವಾ, ಆಯ್ತು ಸರಿ, ನಮ್ ಶೋ ನಾವ್ ಇದೀವಲ್ವಾ, ಇಷ್ಟ ಜನ ಇಷ್ಟ ಪಡ್ತಿದ್ದಾರೆ, ಅವಳು ಅಷ್ಟೇ ಟ್ರೂ ಆಗಿದ್ದಾಳೆ, ಪ್ಯೂರ್ ಆಗಿದ್ದಾಳೆ, ಖುಷಿ ಆಗುತ್ತೆ ಒಂಥರ. ಅದು ಒಂದು ಎಮೋಷನಲ್ ಅಲ್ವಾ. ನಂದು ತಾಯಿದು ಸಾರಿ 32 ವರ್ಷದ್ದು ಸಾರಿ. ಯಾರಿಗೆ ಯಾವ್ದೇ ಮಕ್ಳಿಗಾಗ್ಲಿ ಅವ್ರ ಅಮ್ಮನ್ ಸಾರಿ ಇನ್ನೊಂದು ಹುಡುಗಿ ಹುಟ್ಟಾಗ ಅದು ಯಾರಿಗಾದ್ರೂ ಕನೆಕ್ಟ್ ಆಗಿ ಆಗುತ್ತೆ. ಆ ಮೂಮೆಂಟ್ ನಿಮ್ಗೆ ಹೇಗಿತ್ತು? ಕಾಲ್ ಗೆಜ್ಜೆ ಎಲ್ಲ ಹಾಕೋದು ನಾನು ಹೇಳಿರ್ಲಿಲ್ಲ. ಹೇಳಿರ್ಲಿಲ್ಲ. ಹೌದು, ಸ್ಟೇಜ್ ಮೇಲೆ ಇವ್ನು ಹೇಳಿದಾಗ ಐ ವಾಸ್ ಶಾಕ್ಡ್, ಬಿಕಾಸ್ ಆ ಸ್ಯಾರಿ ಇಷ್ಟ ಆಗತ್ತೆ ನಂಗೆ ಆಲ್ರೆಡಿ. ಅಲ್ಲಿ ತನಕ ನಂಗೆ ಗೊತ್ತಿರಲಿಲ್ಲ ಇವ್ರ ಮಮ್ಮಿದು ಸ್ಯಾರಿ ಅಂತ. ಬಟ್ ಅವ್ರ ಮಮ್ಮಿ ವೆಡ್ಡಿಂಗ್ ಸ್ಯಾರಿ ಅಂದಾಗ ಐ ವಾಸ್ ಸ್ಪೀಚ್ಲೆಸ್, ಐ ವಾಸ್ ಬ್ಲ್ಯಾಂಕ್. ಐ ಡೆಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇನ್ ಒನ್ ವೇ. ಇನ್ನೊಂದು ಏನಾಗಿತ್ತು ಅಂದರೆ, ಯೂಶಲಿ ಅವ್ರ ರಿಯಲ್ ಡ್ರೀಮ್ ಗರ್ಲ್ಗೆ ಕೊಡೋ ಸೀರೆ ಅಲ್ವಾ ಅದೆಲ್ಲ. ಸೊ ಇವ್ನು ಹೆಂಗೆ ನನಗೆ ಕೊಟ್ಟ, ಲೈಕ್ ವಾಟ್ ಇಸ್ ದ ಕಾಸ್ ಅಂತೆಲ್ಲ ಯೋಚನೆ ಬಂತು. ಬಟ್ ದಟ್ ವಾಸ್ ಅ ವೆರಿ ಹಾರ್ಟ್ ಟಚಿಂಗ್ ಮೂಮೆಂಟ್ ಆಕ್ಚುಲಿ. ಸೊ ಆಫ್ ಸ್ಕ್ರೀನ್ ಅಲ್ಲಿ ಹೇಗಿರ್ತಾರೆ ಇವಾಗ ಬರ್ಜರಿ ಬ್ಯಾಚುಲರ್ಸ್? ಸೇಮ್ ಹಿಂಗೆ ಕ್ಯೂಟ್ ಆಗಿ ಕಿತ್ತಾಡ್ಕೊಂಡು 1% ಡಿಫ್ರೆಂಟ್. ನೀವ್ ಏನಂದ್ರೆ ಅವ್ರಿಗೆ ತುಂಬಾ ಬೇಗ ಕೋಪ ಬರುತ್ತೆ. ನಾನ್ ರೇಗಿಸ್ತೀನಿ, ತುಂಬಾ ನನ್ಗೆ ಅವಳಿಗೆ ರೇಗಿಸೋದಂದ್ರೆ ಹೆವಿ ಇಷ್ಟ. ಸುಮ್ಮನೆ ರೇಗಿಸ್ಕೊಂಡ್ ಕೂತಿದ್ದ, ನಾನು ರೆಸ್ಪಾಂಡ್ ಮಾಡ್ದಿರ ಕೂತಿದ್ದೆ. ಅವ್ನು ಅದನ್ನೇ ಹೇಳ್ತಿದ್ದ, ನಾನು ಎಷ್ಟೇ ಮಾಡಿದ್ರು ಅವ್ಳು ಟ್ರಿಗರ್ ಆಗ್ತಿಲ್ಲ. ನನ್ ಟ್ರಿಗರ್ ಮಾಡೋದಂದ್ರೆ ಹೆವಿ ಇಷ್ಟ, ರೇಗಿಸೋದಂದ್ರೆ ಸುಮ್ನೆ ಏನೋ ರೀಸನ್ ಇಲ್ದಿರ ಯಾಕಂದ್ರೆ ನಾನು ಇಮಿಡಿಯೇಟ್ ಚಿಕ್ ಅಂತ ಫೈರ್ ತಗೋತೀನಲ್ಲ, ರಿಯಾಕ್ಟ್ ಮಾಡಷ್ಟು ಮಾಡ್ತಾಳೆ. ಆಮೇಲೆ ಅವಳೇ ಸೈಲೆಂಟ್ ಆಗ್ತಾಳೆ. ಸುಮ್ನೆ ಇವ್ನು ಹಿಂಗೆ ಮಾಡ್ತಿರ್ತಾನೆ, ಮಾಡ್ಕೋ ಒಬ್ನೇ. ಸೊ ಯಾವ ತರ ಕಾಲ್ ಎಳಿತಾರೆ? ಏನಾದ್ರು ಪೆಟ್ ನೇಮ್ ಎಲ್ಲ ಇಟ್ ಕರೀತಾರ? ಪೆಟ್ ನೇಮ್ ಎಲ್ಲ ಇಲ್ಲ, ರೇಕ್ಸು ಇವಾಗ ರೇಗಿಸ್ತಿದ್ದೆ ಅಲ್ಲ. ಆಫ್ ಸ್ಕ್ರೀನ್ ಅಷ್ಟೇ, ಆನ್ ಸ್ಕ್ರೀನ್ ಎಲ್ಲ ಇಲ್ಲ ಅಂತ. ಇಲ್ಲ, ಆನ್ ಸ್ಕ್ರೀನ್ ರೇಗಿಸ್ತಾ ಇರ್ತಾನೆ, ಆಫ್ ಸ್ಕ್ರೀನ್ ರೇಗಿಸ್ತಾ ಇರ್ತಾರೆ. ಇನ್ನ ನಿಮ್ಮ ಮಹಾನಟಿಯಲ್ಲಿದ್ದಂತ ಧನ್ಯ ಅವ್ರು ಕೂಡ ಇದೇ ಶೋ ಅಲ್ಲಿ ಇದ್ರು. ನಿಮ್ಮಿಬ್ರು ಬಾಂಡಿಂಗ್ ಕೂಡ ಆಗಿಂದ ಕ್ಯಾರಿ ಆಗ್ತಾ ಬಂದಿದೆ. ಗಗನ ಇಲ್ಲೂ ಅಷ್ಟೇ, ನಾನು ಧನ್ಯ ಗಗನ ನಮ್ಮ ಮಹಾನಟಿದಿರೆಲ್ಲ ಈ ಕಡೆ ಒಂದ್ ಸೋಫಾಲಿ, ಮಿಕ್ಕಿದವರೆಲ್ಲ ಆ ಕಡೆ ಸೋಫಾಲಿ. ಬಟ್ ಅವ್ರು ಮಾತಾಡ್ಸಾರ ನಾವ್ ಮಾತಾಡ್ಸಲ್ಲ ಅಂತ ಏನಿರ್ಲಿಲ್ಲ, ಎಲ್ರು ಮಾತಾಡ್ತಾ ಇದ್ವಿ. ಬಟ್ ವಿ ಹ್ಯಾವ್ ಬಾಂಡಿಂಗ್ ಸಿನ್ಸ್ ಮಹಾನಟಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಜೊತೆಗೆ ಕುತ್ಕೊಂಡ್ಬಿಡ್ತಾ ಇದ್ವಿ. ಸೊ ಈಗಲೂ ಆ ಫ್ರೆಂಡ್ಶಿಪ್ ಎಲ್ಲ ಕ್ಯಾರಿ ಆಗಿದೆ. ವಿ ಹ್ಯಾವ್ ಬಿಕಮ್ ಲೈಕ್ ಬೆಸ್ಟ್ ಫ್ರೆಂಡ್ಸ್. ಎನಿ ಡೀಪೆಸ್ಟ್ ಸೀಕ್ರೆಟ್ಸ್ ಆಲ್ಸೋ ವಿ ಕ್ಯಾನ್ ಶೇರ್. ಆ ತರ ಇದೆ, ಕ್ಲೋಸ್ ಆಗಿದ್ದೀರ. ನಾನಾಗ್ಲಿ, ಧನ್ಯ ಆಗ್ಲಿ, ರಿಯಾ ಆಗಿರ್ಲಿ, ಆರಾಧನಾ ಆಗಿರ್ಲಿ, ಪ್ರಿಯಾಂಕಾ ಆಗಿರ್ಲಿ, ನಾವ್ 5 ಜನ ವಿ ವರ್ ಲೈಕ್ ಸೋ ಕ್ಲೋಸ್. ಸೊ ರೀಲ್ಸ್ ಎಲ್ಲ ಶೇರ್ ಮಾಡ್ತಿರ್ತೀರಾ ಇನ್ಸ್ಟಾಗ್ರಾಮ್ ಅವ್ರಿಗೆ? ನಾನೇ ಜಾಸ್ತಿ ರೆಸ್ಪಾಂಡ್ ಮಾಡ್ತೀರಾ? ಇಲ್ಲ ಮಾಡ್ತೇನೆ, ಮಾಡಿಲ್ಲ ಅಂದ್ರೆ ಬಿಡಲ್ಲ ಆತರ ಏನಿಲ್ಲ. ನೀವ್ ಶೇರ್ ಮಾಡ್ತೀರಾ? ನಿಮ್ದೇ ರೀಲ್ಸಾ ಎಲ್ಲಾದ್ರೂ? ಏನೋ ನಾವೇನೋ ಮಾತಾಡಿರ್ತೀವಿ, ಇಲ್ಲೇನೋ ಒಂದ್ ಟ್ರೋಲ್ ಅಂದ್ರೆ ಕೆಟ್ಟದಾಗ ಒಳ್ಳೆ ತರನೇ ಪಾಸಿಟಿವ್ ಆಗಿ, ಸೊ ಅದನ್ನ ಕಳ್ಸೋದು ನಾವು. ಅಥವಾ ಏನಾದ್ರೂ ಇದ್ರೆ ಇರ್ತಾವಲ್ಲ ಏನಾದ್ರು ಆಕ್ಚುಲಿ ಟ್ರಾಲ್ ಕೂಡ ಆಗಿತ್ತು, ಅಂದ್ರೆ ವೈರಲ್ ಕೂಡ ಆಗಿತ್ತು. ಸಿಕ್ಕಿದ್ರೆ ಅಮೃತ ತರ ಹುಡುಗಿ ಸಿಗಬೇಕು ನೋಡಿ. ಅವರು ಅಂದ್ರೆ ಅಷ್ಟು ಇಷ್ಟಪಟ್ಟು ನಿಮ್ಮನ್ನ ಟ್ರೋಲ್ ಆಗಿದ್ದು ಸಿಕ್ಕಿದ್ರೆ ಸಿಗಲ್ಲ ಅಂತ ಇಲ್ಲ, ಅದು ಒಂದು ಕನೆಕ್ಟ್ ಆಗುತ್ತಲ್ಲ. ಸೊ ಅವಳ ಮುಗ್ಧತೆ, ಅವಳದು ಆ ಸಾಫ್ಟ್ನೆಸ್, ಅವಳು ಮಾತಾಡೋ ಕ್ಯೂಟ್ನೆಸ್ ಎಲ್ರಿಗೂ. ಇನ್ನೊಂದು, ನನ್ನ ಸ್ಟೇಜ್ ಮೇಲೆ ಯಾವತ್ತೂ ಬಿಟ್ಕೊಡ್ತಿರ್ಲಿಲ್ಲ. ಸೊ ಅದು ಅಂದ್ರೆ ಎಲ್ಲಾರು ಡೈರೆಕ್ಟ್ ಆಗಿ ಇನ್ನೊಂದೇನಂದ್ರೆ ನಾನು ಏನ್ ಮಾಡಿದ್ರು, ನಾನು ಒಂದ್ ಮಾತಾಡಿದ್ರು ಅಥವಾ ಏನೋ ಸ್ವಲ್ಪ ಎಮೋಷನಲ್ ಮಾತಾಡಿದ್ರೆ ಅಳ್ತಿದ್ಲು, ಹಾಡಿದ್ರೆ ಅಳ್ತಿದ್ಲು. ಸೊ ಬಾಂಡಿಂಗ್ ಆಬ್ವಿಯಸ್ಲಿ ಯಾರೋ ಒಬ್ರು ನಮ್ಗೆ ಗೊತ್ತೇ ಇಲ್ದಿರೋ, ನಾನು ಎಲ್ಲೇವನು ಅವಳು ಎಲ್ಲಿಯವಳು, ಇನ್ನೊಂದ್ ಪರ್ಸನ್ ನಮ್ಗೋಸ್ಕರ ಅಳ್ತಾರಂದ್ರೆ ಯಾರಿಗಾದ್ರೂ ನೋಡೋರ್ಗೆ ಅದು ಕನೆಕ್ಟ್ ಆಗುತ್ತೆ. ರವಿ ಸರ್ ಒಂದ್ ಮಾತು ಹೇಳಿದ್ರು, ಅಂದ್ರೆ ಅರ್ಜುನ್ ಜನ್ಯ ಶಿಷ್ಯನ ತಗೊಂಡ್ಬಂದು ರವಿಚಂದ್ರನ್ ಶಿಷ್ಯ ಮಾಡ್ತಿದ್ದೀರಾ ಅಂತ. ಕ್ರೆಡಿಟ್ಸ್ ಅಮ್ಮು ಅವ್ರದ? ಅಲ್ಲ, ಅದು ಅಮ್ಮದು ಮತ್ತೆ ಮಳೆದವತ್ತು. ಮಳೆ ಎಫೆಕ್ಟ್, ರೈನ್ ಡ್ಯಾನ್ಸ್.
ಹಿಂದಿನ ದಿನ ಮಾಡಿದ್ರೆ ನನಗೆ ಬೇಡ ಬೇಡ ನನಗಾಗಲ್ಲ ಅಂತ ನಾಚ್ಕೊಂಡೆಲ್ಲ ಓಡೋಗ್ತಿದ್ದೆ ನಾನು. ಮಾಡ್ತಿರ್ಲಿಲ್ಲ. ನಾನು ಹೇಳ್ದೆ ಹಿಂಗ್ ಫೀಲ್ ಮಾಡು. ನಾನು ಆಕ್ಚುಲಿ ಬೈತಾ ಇದ್ದೆ, ನಿಂಗೆ ಹಿಂಗೆಲ್ಲ ಬೈದ್ರೆ ಅಂದ್ಬಿಟ್ಟು ಕೊಪ್ಪಿಸ್ಕೊಂಡ್ಬಿಡ್ತದ. ಅಯ್ಯೋ ಸರಿ ಆಯ್ತು, ಹಿಂಗೆಲ್ಲ ಫೀಲ್ ಮಾಡು, ನಾನು ನೋಡು, ಕಣ್ಣೆತ್ ನೋಡು, ಫೀಲ್ ಮಾಡು ನಾನು ಅಂತ ಹೇಳ್ತಿದ್ದೆ. ಅವನು ಮಾಡ್ತಿದ್ದೀನಲ್ಲ ಅಂತ. ಆಮೇಲೆ ಅವತ್ತು ಶೋ ದಿವಸ ನಾನ್ ಏನ್ ಅನ್ಕೊಂಡಿಲ್ಲ, ಎಲ್ಲ ಮಾಡ್ತಿದ್ದ, ಮಾಡಲ್ಲ ಅಂದ್ಬಿಟ್ಟು ರಿಹರ್ಸಲ್ಸ್ ಅಲ್ಲಿ ಮಳೆ ಬೇರೆ ಮೇಲೆ ಗೊತ್ತಾಯ್ತು. ಅಲ್ಲ, ಮಳೆ ಬೇರೆ, ಚಳಿ ಬೇರೆ, ಚಳಿ ಎಸಿ. ಸೊ ಫುಲ್ ಫೀಲ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದಿರ. ಅವತ್ ಎಲ್ರು ಶಾಕು, ಸುನೀಲ್ ಅವರ ಇದು ಅಂತ. ಅಲ್ಲ ನಾನೇ ನೋಡ್ದೆ ಅಂತೇಳಿ ನನಗೆ ನಾನೇ ಕಣ್ಣು ಎಷ್ಟೆಲ್ಲ ನಾಚ್ಕೊಂಡಿದೀನಿ. ಅಂದ್ರೆ ನೋಡಿ ವಿಡಿಯೋಸ್ ಮತ್ತೆ ನೋಡ್ತಿರ್ತೀರಾ ಭರ್ಜರಿ ಬ್ಯಾಚಲರ್ಸ್ ಡ್ಯಾನ್ಸ್ ಮಾಡಿದ್ರೆ. ಇವ್ಳು ತುಂಬಾ ನೋಡ್ತಾಳೆ ಅಂತ ಹೇಳ್ತಿರ್ತಾಳೆ, ದಿನಕ್ಕೆ ಒಂದು ಎಪಿಸೋಡ್ ಆದ್ರೂ ಮತ್ತೆ ರೀ ಮಾಡಿ. ನಾನು ಅದೇ ಸೋಶಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೆ ಅಷ್ಟೇ. ಜಾಸ್ತಿ ಎಲ್ಲ ಕುತ್ಕೊಂಡ್ ಏನ್ ನೋಡ್ತೀನಿ? ನಿನ್ ಮನೆಗ್ ಬಂದಾಗ್ಲೂ ಏನ್ ಹಾಕಿರ್ತಿದ್ದೆ ನಾನು ಅವತ್ ನಿಮ್ ಮನೆಗ್ ಬಂದಾಗ? ಶೋ ನೋಡ್ತೀಯ ಅಂತ, ಭರ್ಜರಿ ಬ್ಯಾಚಲರ್ ಶೋ ನೋಡ್ತೀಯ, ನೀನ್ ಜಾಸ್ತಿ ನೋಡ್ತೀಯ, ನಾನ್ ಅಷ್ಟ್ ನೋಡಲ್ಲ. ಸೊ ಅವ್ರು ಇವಳು ಮತ್ತೆ ಇವ್ರ ಮನೇಲಿ ಎಲ್ರು ನೋಡ್ತಿರ್ತಾರೆ, ಬಟ್ ನಾನ್ ಅದೇ ಹೇಳ್ದಲ್ಲ ನಮ್ದು ಫೋನ್. ಸೊ ನಿಮಗ್ ಸರ್ಪ್ರೈಸಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟ ಆಯ್ತು ರೋಸ್ ಪೆಟಲ್ಸ್ ಮೇಲೆ ನಡಿಬೇಕಂತ, ಅದನ್ನು ಕೂಡ ದಟ್ ವಾಸ್ ಆಕ್ಚುಲಿ ನನ್ ಡ್ರೀಮ್. ಲೈಕ್ ನನ್ ಫ್ಯೂಚರ್ ಹಸ್ಬೆಂಡ್ ಆಗಿರ್ಲಿ, ಫ್ಯೂಚರ್ ಹಸ್ಬೆಂಡ್ ನಂಗೆ ಅದೆಲ್ಲ ಮಾಡ್ಬೇಕು ಅಂತ. ಆ ಡ್ರೀಮ್ನ ಒಂದ್ ದಿವಸ ಎಲ್ಲೋ ಹೇಳಿದ್ದೆ ನಂಗೆ. ಐ ಸ್ಟಿಲ್ ರಿಮೆಂಬರ್. ಅದಂತ ಆಕ್ಚುಲಿ ಇವನು ಸ್ಟೇಜ್ ಲೈಕ್ ಲಿಟರಲಿ ದ ಹೋಲ್ ಸೆಟ್ ವಾಸ್ ಫಿಲ್ಡ್ ವಿತ್ ರೋಸ್ ಅದು ಕಾನ್ಸೆಪ್ಟ್ ಏನಂದ್ರೆ, ನನ್ಗೆ ಓಪನಿಂಗ್ ಹೋದಾಗ ಹುಡುಗರು ಇಷ್ಟ ಆದ್ರೆ ರೋಸ್ ಕೊಡ್ಬೇಕು ಅಂತ ಇತ್ತು. ಸೊ ನನ್ಗೆ 10 ಜನ ಹುಡುಗಿರಲ್ಲಿ ಇವ್ರೊಬ್ರೇ ರೋಸ್ ಕೊಟ್ಟಿದ್ರು. ನನ್ಗೆ ಅವಳು 1 ರೋಸ್ ಕೊಟ್ಟಿದ್ದಲ್ಲ, ಅವಳಿಗೋಸ್ಕರ ನಾನು ಎಷ್ಟು ರೋಸ್ ಮಾಡಬಾರ್ದು ಅಂತ ಹೇಳಿ ಫುಲ್ 1,000 ಮೇಲೆ ಇತ್ತು ಸ್ಟೇಜ್ ಫುಲ್ ರೋಸೇ. ಸೊ ಅದು ರಿಟರ್ನ್ ಗಿಫ್ಟ್ ಅಂದ್ರೆ ಅವಳು ಅವತ್ ಕೊಟ್ಟಿದ್ದು ಒಂದು ಹೂ ಅದ್ ಮನ್ಸಿಗೆ ತಟ್ಟು, ಬಟ್ ಅವಳಿಗೆ ಅದೇ ಅವಳು ಒಂದು ಕೊಟ್ಟಿರೋ ಹೂವಕ್ಕೆ 1000 ಹೂವುಗಳು ಅವಳಿಗೆ ವಾಪಸ್. ಅಲ್ಲ ಅವತ್ತವ್ರು ಇನ್ನೊಂದು ಹೇಳಿದ್ರು, ಐ ಜೆನ್ಯೂನ್ಲಿ ಲೈಕ್ ಯು ಅಂತ. ಅದಕ್ಕೆ ನೀವು ರೆಸ್ಪಾಂಡೇ ಮಾಡ್ಲಿ. ಯಾವಾಗ ನಿರಂಜನ್ ಹೇಳ್ತಾನಲ್ಲ, ಇದು ಏನೋ ನೀನ್ ನಿನ್ ಡ್ರೀಮ್ ಬಾಯ್ ಪ್ರಪೋಸ್ ಮಾಡ್ಬೇಕಂದ್ರೆ ಹೆಂಗ್ ಪ್ರಪೋಸ್ ಮಾಡ್ತೀಯಾ? ಓ ಇದ್ರಲ್ಲ ಪ್ರಪೋಸಲ್ ನೀವು ಮತ್ತೆ ವಾಪಸ್ ನಿರಂಜನ್ ಹೇಳ್ತೀಯಲ್ಲ, ಗೋ ದಟ್ ಸೈಡ್, ಗೆಟ್ ಔಟ್, ಇಲ್ಲಿ ಏನೋ ನಡೀತಾ ಇದೆ ಗೋಪಾಲ, ಗೋ ಅಂತ ಹೇಳ್ತಾರ. ಅದಕ್ಕೆ ವಾಪಸ್ ಇಲ್ಲಿ ಆನ್ಸರ್ ಮಾಡ್ಬೋದು ನೀವು. ಇಲ್ಲ ಲೈಕ್ ಯು ಟು ಅಂತ ಹೇಳಿದ್ನಲ್ಲ, ಹೇಳಿದ್ರಿ. ಇನ್ನೊಂದ್ಸಲ ನಾವು ಅದ ರೀಕ್ರಿಯೇಟ್ ಮಾಡೋಣ. ಅವ್ರಷ್ಟು ಕ್ಯೂಟ್ ಆಗಿ ಕೆಳಗೆಲ್ಲ ಕೂತ್ಕೊಂಡು ಕೈಯೆಲ್ಲ ಇಟ್ಕೊಂಡು. ನಾನ್ ಮಾಡಿದ್ ನೋಡಿಲ್ವಾ? ನೋಡಿದೀನಿ ಸರ್. ಫುಲ್ ಕೈ ಕಾಲೆಲ್ಲ ನಡುಗ್ತಾ ಇತ್ತು. ನನಗೆ ಏನ್ ಹೇಳ್ಬೇಕಂತಾನೆ ಅರ್ಥ ಆಗಿಲ್ಲ. ಬಿಕಾಸ್ ಐ ನೆವರ್ ಡ್ರೆಮ್ಟ್ ಆಫ್ ಲೈಕ್ ಪ್ರಪೋಸಿಂಗ್ ಸಮ್ಮನ್ ಆರ್ ಟೆಲಿಂಗ್ ಸಮ್ಮನ್ ಲೈಕ್ ದಟ್. ಫಸ್ಟ್ ಟೈಮ್ ನಾನು ಏನ್ ಹೇಳಿ, ನಾನು ನೋಡ್ಕೊಂಡು ಏನ್ ಹೇಳ್ಬೋದು ಅವನ್ಗೆ ಅಂತ. ಓಕೆ ಫೈನ್, ಲೆಟ್ ಮಿ ಸ್ಟಾರ್ಟ್. ಇವಾಗ ಯಾರಾದ್ರೂ ಇಂಟ್ರೊಡ್ಯೂಸ್ ಆದ್ರೆ ಕೆಫೆಲೋ ಎಲ್ಲಾದ್ರೂ ಓಕೆ ಹಾಯ್ ಐ ಆಮ್ ಅಮೃತ, ಓ ಹಾಯ್ ಆನ್ ಸೋ ಅಂತ ಹೇಳಿ ಮೀಟ್ ಆಗ್ತೀವಿ. ಅದಾದ್ಮೇಲೆ ಓಕೆ ಫೈನ್ ಸೊ ಅಂತ ಡೈರೆಕ್ಟ್ ಏನು ಯೋಚನೆ ಬೇಡ, ಮುಂದಕ್ಕೆ ಡೈರೆಕ್ಟ್ ಆಗಿ ಹೇಳ್ಬಿಡಾರ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟೆ. ದೆನ್ ಓಕೆ ಫೈನ್, ಐ ಡೋಂಟ್ ನೋ ವಾಟ್ ಟು ಟೆಲ್ ನೌ, ವೆದರ್ ಐ ಲೈಕ್ ಯು ಆರ್ ಸಮಥಿಂಗ್ ಎಲ್ಸ್. ಇಟ್ಸ್ ಬೆಟರ್ ಟು ಟೆಲ್ ಐ ಲೈಕ್ ಯು ಅಂತ ಹೇಳ್ಬಿಟ್ಟು ಐ ಲೈಕ್ ಯು ಅಂತ ಅಂದ್ಬಿಟ್ಟೆ. ನೋಡಿ ಅವ್ರು ಅದು ಎಷ್ಟು ಸ್ಪಾಂಟೇನಿಯಸ್ ಆಗಿ ಏನು ಯೋಚನೆ ಮಾಡ್ದಂಗೆ ಜೆನ್ಯೂನ್ ಆಗಿ ಹೇಳ್ಬಿಟ್ರು. ನೀವು ನಾವು ನೋಡ್ತಾ ಇದೀವಿ ಸುನೀಲ್ ಅವ್ರು ಹೇಳ್ತಾರೆ ಇವಾಗ ಐ ಲೈಕ್ ಯು ಹೇಳ್ತಾರೆ ಅಥವಾ ಐ ಲವ್ ಯು ಅಂತ ಹೇಳ್ತಾರೆ ಅಂತ. ಇಲ್ಲ ಆ ಮೂಮೆಂಟ್ ನೀ ಹೇಳು ಅನ್ನೋದೇ ಅಲ್ಲಿ ಕಂಟಿನ್ಯೂ ಆಗಿತ್ತು. ನಾನು ಹೇಳ್ದೆ ಅಲ್ವಾ, ಬಾಯಲ್ಲಿ ಮಾತ್ ಬರ್ತಿದೆ, ಬಾಡಿ ತುಂಬಾ ನೀರ್ ಹೋಗ್ತಿದೆ, ನಡಗ್ತಾ ಇದೆ ಬಾಡಿ ಫುಲ್. ಅಂದ್ರೆ ಎಲ್ರು ಇದ್ರು ಅಂತನಾ? ಎಲ್ರು ಇದ್ರು ಅಂತಲ್ಲ, ಅದೆಲ್ಲ ಏನ್ ದಿನನಿತ್ಯ ನಡೆಯುವಂತ ಘಟನೆ ಅಲ್ಲ, ಅದು ಯಾವುದೋ ಒಂದಿನ ನಡೆಯುವಂತ ಘಟನೆ. ಆ ಲೈಟ್ಸು ಅದೆಲ್ಲ ಹೂವು, ಒಂದು ಹುಡುಗಿಗೆ ಮಾತ್ ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ನಾನು ಹೇಳಿದ್ದು ಬಾಂಡಿಂಗಿಗೆ ಅದು ಟ್ರೂನೇ ಹೋಗ್ಬೇಕು. ಏನ್ ನಡೀತಿದೆ ಇಲ್ಲಿ, ಏನ್ ಆಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ. And more than it is not scripted also. ನಾನು ಇನ್ನೊಂದು ಶೋ ಪ್ರತಿ ಎಪಿಸೋಡ್ ಅಲ್ಲೂ ನಮ್ ಪರ್ಫಾರ್ಮೆನ್ಸ್ ಮುಗಿತಂದ್ರೆ ಮುಗಿದ್ಮೇಲೆ ನಾನು ಹಿಂಗೆಲ್ಲ ಕೈ ಮಾಡ್ಕೊಂಡು ನಾನು ಮುಗಿದ್ಬಿಟ್ರೆ ನೆಮ್ಮದಿ, ಮುಗಿಯೋ ತನಕ ಫುಲ್ ಟೆನ್ಷನ್ ಆಗ್ತಾ